ಮೈಸೂರು ದಸರಾ ನಾಡ ಬಂದಮೇಲೆ ಎಲ್ಲ ಹೊರಗಡೆ ಜನ ಬಂದಿರ್ತಾರೆ. ಅವ್ರುಗಳ್ನ ರಕ್ಷಣೆ ಮಾಡೋದಕ್ಕೆ ಪೊಲೀಸ್ ಅವರೆಲ್ಲರೂ ಬೇಕೇ ಬೇಕು. ಅವ್ರ ಪ್ರಮುಖ ಪಾತ್ರ ಇಲ್ಲಿ ಮೇನ್ ಅವ್ರದ್ದೇ, ಯಾರ್ದೋ ಪೊಲೀಸ್ ಅವ್ರದ್ದೇ ಮೇನ್ ಪ್ರಮುಖ ಪಾತ್ರ. ಅವ್ರಿಗೆ ಎನರ್ಜಿ ಫುಡ್ಡು ಒಂದು ಅವ್ರಿಗೆ ಯಾವುದೇ ಒಂದು ಏನು ಅವರು ಎನರ್ಜಿ ಆಗಿರಬೇಕು. ಡೈಲಿ ಅವರು ಏನು ನಮ್ಮ ಎಲ್ಲರೂ ಪಬ್ಲಿಕ್ ಕಂಟ್ರೋಲ್ ಮಾಡೋದಕ್ಕೆ ಇವ್ರದ್ದು ಸಪೋರ್ಟ್ ಜಾಸ್ತಿ ಇದೆ. ಹಂಗಾಗಿ ಅವ್ರಿಗೆ ಒಂದು ಹೆಲ್ತಿ ಫುಡ್ ಕೊಟ್ಕೊಂಡು ಅಡುಗೆ ಪ್ರಿಪೇರ್ ಮಾಡಿಕೊಂಡು ಈಗ ಒಂದು 4,500 ಬಂದಿದ್ದಾರೆ ಪೊಲೀಸವರು. ಆ ಸಿಬ್ಬಂದಿಗೆ ಫುಲ್ ಎಲ್ಲ ಹೆಲ್ತಿ ಫುಡ್ ಮಾಡಿಕೊಂಡು ಅವ್ರಿಗೆ ಬೆಳಗ್ಗೆ ಸೇಮ್ ಆಲ್ಮೋಸ್ಟ್ ತಿಂಡಿ, ಇಡ್ಲಿ, ಚಟ್ನಿ, ಸಾಂಬಾರು, ವಡೆ ಎಲ್ಲ ಇರುತ್ತೆ. ಅವ್ರಿಗೂ ಸೇಮ್ ಎಲ್ಲ ಥರ ಮೆನು ಪ್ಯಾಕ್ ಮಾಡಿ ಕೊಡಿಸ್ತೀವಿ ಅವ್ರು ಇರೋ ಜಾಗಕ್ಕೆ. ಅದೇ ಥರ ಮಧ್ಯಾಹ್ನನೂ ಮುದ್ದೆ ಆಗ್ಬೋದು, ಎನರ್ಜಿ ಇರೋದಕ್ಕೋಸ್ಕರ ಮುದ್ದೆ ಮತ್ತು ಕಾಳುಕೂಟು, ಅನ್ನ, ಸಾಂಬಾರು, ಒಂದು ಬಾಳೆಹಣ್ಣು, ಮಜ್ಜಿಗೆ ಎಲ್ಲ ಕೊಟ್ಟು ಅವ್ರಿಗೂ ಎಲ್ಲ ಥರ ಫುಡ್ಡು ಪ್ರಿಪೇರ್ ಮಾಡಿ ಒಂದು 4,500 5,000 ಜನಕ್ಕೆ ಡೈಲಿ ಕೊಡ್ತಾ ಇದ್ದೀವಿ. ಸಂಜೆ ಚಪಾತಿ ಸಪ್ರೇಟ್ 2 ಚಪಾತಿ ಕೊಡ್ತೀವಿ. ಅವ್ರಿಗೂ ಸೇಮ್ ಅದಕ್ಕೊಂದು ಗೊಜ್ಜು ಮತ್ತು ಅನ್ನ, ಸಾಂಬಾರು, ಆಮೇಲೆ ಅವ್ರಿಗೂ ಬಾಳೆಹಣ್ಣು ಸೇಮ್ ಒಂದು ಸ್ವೀಟು ಎಲ್ಲ ಅದಕ್ಕೂ ಪ್ರಿಪೇರ್ ಪಲ್ಯ ಎಲ್ಲ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀವಿ. ನಮ್ಮದು ಅಪೂರ್ವ ಅನಿಲ್ ವೆಜ್ ಅಂತ ಅವರು ಮೇಲೆ ಸೇರಿಕೊಂಡು ಇದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇದನ್ನು 2ನೇ ತಾರೀಕುವರೆಗೂ ಮಾಡ್ತೀವಿ. 2ರಿಂದ 3ನೇ ತಾರೀಕುವರೆಗೂ ಹೇಳಿದ್ದಾರೆ. 20ನೇ ತಾರೀಕು ಶುರುವಾಗಿರೋದು. 2ರಿಂದ 3ನೇ ತಾರೀಕುವರೆಗೂ ಡೈಲಿ 3 ಟೈಮೂ 5,000 ಜನಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀವಿ.